ಹೆಸರು ಪದ್ಮಿನಿ ಅಂತ. ನಾವು ನಾಗರಬಾವಿಯಿಂದ ಬರ್ತಾ ಇದ್ದೀವಿ. ನಾನು 10 ವಾರದಿಂದ ಬರ್ತಾ ಇದ್ದೀನಿ. ಪರವಾಗಿಲ್ಲ, ನನಗೆ ಬಂದಮೇಲೆ ಎಲ್ಲ ಒಂಥರ ಒಳ್ಳೇದು ಅನಿಸಿದೆ, ಮನಸ್ಸಿಗೆ ನೆಮ್ಮದಿ ಇದೆ. ಗುರುವಾರ ಆದರೆ ಯಾವಾಗ ಆಗುತ್ತೆ ಬರಬೇಕನ್ಸುತ್ತೆ. ಆಮೇಲೆ ನನ್ನ ಮಕ್ಕಳಿಗೆ ಕೇಳ್ಕೊಂಡು ಬರ್ತಾ ಇದ್ದೆ, ಬಟ್ ಪರವಾಗಿಲ್ಲ, ಒಳ್ಳೆಯದಾಗಿದೆ. ಅಂದರೆ ಯಾರೇ ಆಗಲಿ ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದರೆ ಅದು ಒಳ್ಳೇದಾಗುತ್ತೆ. ಅರ್ಧ ನಂಬಿಕೆಯಲ್ಲಿ ಬಂದರೆ ಯಾವುದೂ ಆಗಲ್ಲ, ಆಮೇಲೆ ಆಗಲಿಲ್ಲ ಅಂತಾರೆ. ಹಾಗಲ್ಲ, ನಾವೇನು ನಂಬಿಕೆ ಇಟ್ಟು ಬರ್ತೀವಿ ಅದು ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಮಗೆ ತುಂಬ ಒಳ್ಳೆಯದಾಗಿದೆ. ಕಾಯಿ ಅಂದರೆ ನನಗೂ ಫಸ್ಟ್ ಗೊತ್ತಿರಲಿಲ್ಲ ಸರ್. ನಾವು ಹೀಗೆ ಬಂದು ಇಲ್ಲಿ ಕೇಳಿಕೊಂಡು ಆಮೇಲೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅಂದರೆ ಅದು 10 ಅಂದರೆ ಒಂದು ವಾರನೇ, ಅಂದರೆ ಇಷ್ಟು ವಾರ ಅಂತ ಹೇಳ್ತಾರೆ. ಒಂದೊಂದು ಪ್ರಾಬ್ಲಮ್ಗೆ ಇಷ್ಟು ವಾರ ಅಂತ ಇರುತ್ತೆ. ಆಮೇಲೆ ದೀಪ ಇರುತ್ತೆ. ಅದನ್ನು ಅವ್ರು ಹೇಳಿದ ಪ್ರಕಾರ ಬಂದು ಮಾಡಿಬಿಟ್ಟು ಇಲ್ಲಿ ತೆಂಗಿನಕಾಯಿ ಕಟ್ಟಿ ಆಮೇಲೆ ಹೋಗಿ ಲಾಸ್ಟಿಗೆ ಏನು ಮಾಡಬೇಕಂತ ಅವ್ರನ್ನ ಕೇಳಬೇಕು. ನನಗೂ 21 ವಾರ ಹೇಳಿದ್ದಾರೆ. ನಾನಿದು 10ನೇ ವಾರ ಬಂದಿದ್ದೀನಿ. ಅವ್ರ ಮಕ್ಕಳಲ್ಲಿ ಎಷ್ಟೋ ಬದಲಾವಣೆ ಆಗಿದೆ. ನಾನು ಕೇಳ್ಕೊಂಡಿರೋದು ಮಕ್ಕಳಿಗೆ, ನಮ್ಮ ಹಸ್ಬೆಂಡ್ ಎಜುಕೇಷನ್ ಬಗ್ಗೆ ತುಂಬ ಹಠ, ಚಿಕ್ಕವನು, ಅದಕ್ಕೋಸ್ಕರ. ಆಮೇಲೆ ನಮ್ಮ ಹಸ್ಬೆಂಡ್ ಕೆಲಸದ ಬಗ್ಗೆ. ಅವರೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾಗ ಅಲ್ವಾ. ಹಾಗಾಗಿ ಪರವಾಗಿಲ್ಲ, ಎಲ್ಲ ನೆಮ್ಮದಿ ಇದೆ. ಎಷ್ಟು ಕೋಟಿ ಇದ್ರೂ ಕೆಲವ್ರಿಗೆ ನೆಮ್ಮದಿ ಇರಲ್ಲ. ಬಟ್ ನಮ್ಮ ಹತ್ರ ಕೋಟಿ ಇಲ್ಲದೆ ಇರ್ಬೋದು, ಭಗವಂತನ ಆಶೀರ್ವಾದ ಚೆನ್ನಾಗಿದೆ ಸರ್. ತುಂಬ ವರ್ಷದಿಂದ ನಂಬಿದ್ದೀವಿ. ತುಂಬ ಅಂದ್ಕೊಂಡಿದ್ದೆಲ್ಲ ಆಗಿದೆ ಸರ್, ಒಳ್ಳೆಯದಾಗಿದೆ. ಅದೇ ಹೇಳಿದ್ದು, ನಂಬಿಕೆ ಹೇಗೋ ಭಗವಂತನ ಆಶೀರ್ವಾದ ಹಾಗಿರುತ್ತೆ. ಕೆಲವರು ಅಪ್ಪ ಅಮ್ಮನೇ ನಂಬಲ್ಲ, ಅಂಥದ್ರಲ್ಲಿ ದೇವ್ರನ್ನ ನಂಬ್ತಾರ? ಇಲ್ಲ. ಒಂದು ನಂಬಿಕೆ ಮುಖ್ಯ. ಆ ನಂಬಿಕೆ ಇಟ್ಟು ಬಂದರೆ ದೇವ್ರು ಎಲ್ಲೂ ಕೈ ಬಿಡಲ್ಲ ಅನ್ನೋದೊಂದು ಇಲ್ಲಿ ಏನಾದರೂ ಅಂದ್ಕೊಂಡು ಹೋದರೆ ಆ ಕ್ಷಣಕ್ಕೆ ನಮ್ಗೆ ಅನಿಸುತ್ತೆ, ಓ ನಾವು ಅಲ್ಲಿ ಇವತ್ತು ಅಂದ್ಕೊಂಡಿದ್ವಲ್ಲ ಅಂತೇಳ್ಬಿಟ್ಟು. ಹಾಗೆ ಎಷ್ಟು ಜನ ಬರ್ತಾರೆ, ಎಲ್ಲರಿಗೂ 4 ಗಂಟೆಯಿಂದನೂ ಅನ್ನಪ್ರಸಾದ ಇದೆ ಅಂತ. ಅದೊಂದು ತುಂಬ ಖುಷಿಯಾಗುತ್ತೆ. ಬೆಳಗ್ಗೆ 4 ಗಂಟೆಯಿಂದ ನೈಟು ಬರೋರು ಯಾರೂ ಉಪವಾಸ ಅಂತೂ ಹೋಗಲ್ಲ. ಒಂಥರ ಇದು ಹೊರನಾಡು ಅನ್ನಪೂರ್ಣೇಶ್ವರಿ ಥರ ಆಗಿಬಿಟ್ಟಿದೆ. ಬಂದವ್ರಿಗೆಲ್ಲ ಅನ್ನಪ್ರಸಾದ ಇದೆ. ತುಂಬ ಖುಷಿಯಾಗುತ್ತೆ ಸರ್. ನಮ್ಮದು ಚಿಕ್ಕಮಗಳೂರು. ಹೌದು ಸರ್.